ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ನಾವು ಆಲೂ ಬೂನಾನ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಆಲೂ ಬೂನಾ ಆಯ್ತಲ್ರಿ, ಚಪಾತಿ, ರೊಟ್ಟಿ ಮತ್ತು ದೋಸೆ ಜೊತೆ ಅಂತೂ ಭಾರಿ ಮಸ್ತ್ ಆಕತ್ರಿ. ಇದನ್ನು ಮಾಡೋದಂತೂ ಅಗದಿ ಸುಲಭ ಐತ್ರಿ. ಹಂಗಾರ ಬರ್ರಿ ಆಲೂ ಬೂನಾ ಮಾಡೋದು ಹೆಂಗೆ ಅಂತಂದು ನೋಡೋಣ. ಮೊದಲು ಒಂದು ಕಡಾಯಿ ಇಟ್ಟೇನ್ರಿ. ಇದಕ್ಕೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕೇನ್ರಿ. ಆಮೇಲೆ 1 ಸ್ಪೂನಷ್ಟು ಸೋಂಪು ಕಾಳು ಹಾಕೇನ್ರಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೇನ್ರಿ. ಇವು ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ನಾನು ಸಣ್ಣಗೆ 2 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡೇನ್ರಿ. ಆ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಈ ಥರ ಬೇಯಿಸ್ಕೋಬೇಕ್ರಿ. ನೋಡ್ರಿ, ಈ ಕಲರ್ ಬರ್ಬೇಕ್ರಿ. ಆಮೇಲೆ ಇದಕ್ಕೆ ಒಂದು ಸಣ್ಣ ಸ್ಪೂನ್ನಾಗ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸಣ್ಣ ಸ್ಪೂನ್ನಾಗ ಸಾಂಬಾರು ಪುಡಿ, ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು 2ರಿಂದ 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋಣಕತ್ತೇನ್ರಿ. ನೋಡ್ರಿ, ಇಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಒಂದು ಸಣ್ಣ ಬೌಲ್ನಾಗ 1 ಬೌಲ್ನಷ್ಟು ಹುಳಿ ಇಲ್ಲದ ಮೊಸರು ಹಾಕಾಕತ್ತೇನ್ರಿ. ನೋಡ್ರಿ, ಇಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಇದಕ್ಕೆ ಒಂದು 2 ಟೊಮೊಟೊ ತಗೊಂಡು ಪ್ಯೂರಿ ಮಾಡಿಕೊಂಡು ಹಾಕೋಬೇಕ್ರಿ. ನೋಡ್ರಿ, 2 ಟೊಮೊಟೊ ಪ್ಯೂರಿ ಹಾಕೇನ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ನಾನು ಒಂದು ಸಣ್ಣ ಸ್ಪೂನ್ನಾಗ 1 ಸ್ಪೂನಾಗ ಅಷ್ಟು ಉಪ್ಪು ಹಾಕಕತ್ತೇನ್ರಿ. ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ರಿ. ಇಷ್ಟು ಸಾಮಾನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಕುದಿಯಕ್ಕೆ ಬಿಡ್ರಿ. ನೋಡ್ರಿ, ಭಾಳ ತೆಳ್ಳಗೆ ನೀರು ಹಾಕಬೇಡ್ರಿ, ಇಷ್ಟು ಹದ ಇರ್ಬೇಕ್ರಿ. ಈಗ ಇದನ್ನು ಲೋ ಫ್ಲೇಮ್ನಾಗ ಕುದಿಯಕ್ಕೆ ಬಿಟ್ಟು ಇನ್ನೊಂದು ಬಾಣಲಿನ ನಾನು ಗ್ಯಾಸಿನ ಮೇಲೆ ಇಟ್ಟೇನ್ರಿ. ನೋಡ್ರಿ, ಈ ಕಡಾಯಿಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕಬೇಕ್ರಿ. ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿಂದ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಮತ್ತು 1-2 ಒಣ ಮೆಣಸಿನ್ಕಾಯಿ ಹಾಕೇನ್ರಿ. ಆಮೇಲೆ 1 ಹಸಿ ಮೆಣಸಿನ್ಕಾಯಿ ಹೆಚ್ಚಾಕೊಂಡನ್ರಿ. ನೋಡ್ರಿ, ಇಷ್ಟು ಹಾಕೊಂಡ್ಮೇಲೆ ನಾನು ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡ್ರೆ ಈರುಳ್ಳಿ ಹಾಕೋಣಕತ್ತೇನ್ರಿ. ಆಮೇಲೆ 1 ಎಳೆಯಷ್ಟು ಕರಿಬೇವನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ರಿ. ಆಮೇಲೆ 1 ಕ್ಯಾಪ್ಸಿಕಮ್ನ ತೆಳ್ಳಗೆ ಉದ್ದಗೆ ಹೆಚ್ಕೊಂಡು ಹಾಕೊಂಡನ್ರಿ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡನ್ರಿ. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಒಂದು ಸ್ವಲ್ಪ ಸಾಫ್ಟ್ ಆದ್ರೆ ಸಾಕ್ರಿ, ಭಾಳ ಮೆತ್ತಗೆ ಬೇಯಿಸಕ್ಕೆ ಹೋಗಬೇಡ್ರಿ. ಈಗ ಇದಕ್ಕೆ ನಾನು ಆಲೂಗಡ್ಡಿನ ಒಂದು 4 ತೊಗೊಂಡ್ಬಿಟ್ಟು ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ಬೆಂದಿರೋ ಆಲೂಗಡ್ಡೆ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕೊಳಕತ್ತೇನ್ರಿ. ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಸಬ್ಜಿ ಮಾಡೋದು ಭಾರಿ ಸುಲಭ ಐತ್ರಿ, ಅಷ್ಟೇ ಅಲ್ರಿ ಭಾರಿ ರುಚಿ ಇರ್ತೈತ್ರಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಎತ್ತಿಡ್ಕೋಬೇಕ್ರಿ. ಆಮೇಲೆ ಈ ಕಡೆಗೆ ನಾವು ಈ ಸಬ್ಜಿಗೆ ಬೇಕಾಗಿರೋ ಗ್ರೇವಿನ ನಾವು ಬೇಯಕ್ಕೆ ಇಟ್ಟಿದ್ವಲ್ರಿ, ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ರಿ. ಯಾಕಂದ್ರೆ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕಿದ್ವಲ್ರಿ, ಆ ಹುಳಿ ಬರಬಾರ್ದು ಅಂತ 1 ಸ್ಪೂನಷ್ಟು ಸಕ್ಕರೆ ಹಾಕ್ಬೇಕ್ರಿ. ನೋಡ್ರಿ, ಈಗ ಎಣ್ಣೆ ಎಲ್ಲ ಬಿಡ್ಕೊಳಕತ್ತೈತ್ರಿ. ಈಗ ಇದಕ್ಕೆ ಆಲೂಗಡ್ಡಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ವಲ್ರಿ, ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಇಷ್ಟು ಮಿಕ್ಸ್ ಮಾಡಿ ನೀಟಾಗಿ 1 ಕುದಿಯಷ್ಟು ಕುದಿಸ್ಕೋಬೇಕ್ರಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪು ಈ ಮೊದಲ ಹಾಕ್ಬಿಟ್ಟವ್ರಿ, ನೀವು ಉಪ್ಪು ಬೇಕನ್ಸಿದ್ರೆ ಹಾಕ್ಕೊಳ್ರಿ. ನೋಡ್ರಿ, ನೋಡೋಕೆ ಎಷ್ಟು ಕಲರ್ಫುಲ್ ಆಗೈತಿ. ಇಷ್ಟ ನೋಡ್ರಿ, ಈಗ ಆಲೂ ಬೂನಾ ಸಬ್ಜಿ ರೆಡಿ ಆಗೈತ್ರಿ. ಇದಕ್ಕೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡ್ರಿ. ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡ್ರಲ್ಲ, ಮತ್ತೆ ಹಿಂಗೆ ಮಾಡ್ಕೊಂಡು ನೀವು ಈ ಆಲೂ ಬೂನಾನ ಚಪಾತಿ, ರೊಟ್ಟಿ ಮತ್ತು ದೋಸೆ ಜೊತೆ ಸವಿತೀರಿ. ಹಂಗಾರೆ ಇನ್ಯಾಕೆ ತಡರಿ, ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿತ್ತು, ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿವರೆಗೂ ನಮಸ್ಕಾರ ರೀ.